ಕುಮಾರಸ್ವಾಮಿ ನೋಡಿ ಓಟ್ ಹಾಕಲ್ಲ ಸರ್, ನಮ್ಗೆ ನರೇಂದ್ರ ಮೋದಿ ಮುಖ್ಯ. ಕಿವಿಗೆ ಏನೋ ತೃಪ್ತಿ ಬೇಕಂದ್ರೆ ಮೋದಿ ಸರ್ಕಾರ ಬೇಕು, ಹೊಟ್ಟೆ ತುಂಬಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ. 500 ವರ್ಷಗಳ ನಂತರ ಒಂದು ರಾಮ ಮಂದಿರ ಕಟ್ಟವ್ರೆ ಅಂದ್ರೆ ಮೋದಿ ಅವರೊಬ್ಬರೇ. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ. ಮೋದಿ ಸರ್ಕಾರನೇ ಬರಬೇಕು. ಅದು ಬಂಡೆ ಜಗ್ಗಲ್ಲ ಬುಗ್ಗಲ್ಲ, ಅದು ಗೆದ್ದೇ ಗೆದ್ದಿತ್ತು. ಜಾಗ ಜನ ಕೊಡ್ಲಿ, ಕುಬ್ಸಾನ ಕೊಡ್ಲಿ, 2 ವರ್ಷ ಮಂಜುನಾಥೆ ಬರೋದು. ಅವ್ರು ತಂದು ಕಪ್ ಚುಕ್ಕೆ ಇಕ್ಕಿ ಒಂದು ಟೋಪಿ ಇಟ್ಬಿಟ್ಟು ಅವ್ನ ಅಧ್ವಾನ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ಕೊಳ್ತಾರ. ಮೋದಿ ಊಟ ಸಂಚು ಸರ್ ಖಂಡಿತ ಮಂಜುನಾಥ್. ಈಗ ಮಂಜುನಾಥ್ ಅವರು ಅರ್ಕೆ ಕುರಿ ಮಂಜುನಾಥೆ ಬರೋದು. ಬಂಡೆ ಸಿಎಂ ಮಂಜುನಾಥ್ ಗೆಲುವು ಗ್ಯಾರಂಟಿ. ಡಿ.ಕೆ. ಸುರೇಶ್ನ ಸೋಲ್ಸಕ್ಕೆ ನರೇಂದ್ರ ಮೋದಿ ಬಂದು ನಿಂತರೂ ಆಗಲ್ಲ ಸರ್. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕಲ್ಲ. ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ನಾವೆಲ್ಲ ಓಟು. ನಮ್ಮ ಕಗ್ಗಳ್ಳಿ ಪಂಚಾಯತಿಗೆ ಸೂರಿನೇ. ಸರ್ ಖಂಡಿತ ಮಂಜುನಾಥ್. ಸರ್ ಇಲ್ಲ, ಯಾಕೆಂದರೆ ಹೊಸ ವ್ಯಕ್ತಿ, ಒಂದು ಅವ್ರು ಹೇಳ್ದಂಗೆ ಸುಮಾರು ಕುಟುಂಬಗಳಿಗೆ ಒಳ್ಳೇದು ಮಾಡಿದ್ದಾರೆ. ಚೇಂಜಸ್ ಇರಬೇಕು. ಯಾಕೆಂದರೆ ನಮಗಿಲ್ಲಿ ಏನಾಗಿದೆ, ಡಿ.ಕೆ. ಶಿವರಾಜ್ ಅವ್ರು ಕೆಲಸ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಬಟ್ ಆದ್ರೂ ನಾವು ಚೇಂಜ್ ಮಾಡೋಣ ಅಂತ ಈ ಸಲ ಕೊಡೋಣ. ಲೋಕಸಭೆ ಎಲೆಕ್ಷನಲ್ಲಿ ಈಗ ಸೆಂಟ್ರಲಲ್ಲಿ ಮೋದಿ ಅವರು ಇದ್ದಾರೆ. ಹೌದು, ಅವರೇ ಬೇಕು ಅಂತ ಯಾಕೆ ಸರ್? ಖಂಡಿತ ಮೋದಿ ಅವರೇ ಇರಬೇಕು ಸರ್. ದೇಶ ಉದ್ಧಾರ ಆಗಬೇಕು, ದೇಶದ ಒಳ್ಳೆಯದಾಗಬೇಕು. ನಮ್ಮ ಇದೊಂದು ಸೇಫ್ಟಿ ಅಂದರೆ ಮೋದಿ. ಇಲ್ಲಿ ಹಾಗಾದ್ರೆ ಮಂಜುನಾಥ್ ಅವ್ರಿಗೆ ಅವಕಾಶ. ಮಂಜುನಾಥ್ಗೆ ಈ ಸಲ ಚೇಂಜ್ ಮಾಡೋಣ ಅಂದ್ಬಿಟ್ಟು ಮಂಜುನಾಥ್. ಹಾಗಾದ್ರೆ ಈಗ 5 ಗ್ಯಾರಂಟಿಗಳೇನು ಪ್ಲಸ್ ಆಗಲ್ಲ ಸರ್? ಅದಾಗೋದಿಲ್ಲ ಸರ್. ಅದು ಯಾಕೆಂದರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಬಟ್ ಕೊಟ್ಟಿದ್ರು ಅದು ಏನು ಅಷ್ಟೊಂದು ಬೆನಿಫಿಟ್ಸ್ ಇಲ್ಲ ಅನ್ಕೋತೀನಿ. ಏನು ಅವಶ್ಯಕತೆ ಇಲ್ಲ. ಅದು 5 ಗ್ಯಾರಂಟಿಗಳೇನು ಅವಶ್ಯಕತೆ ಇರಲಿಲ್ಲ, ಬಟ್ ಏನು ಅವಶ್ಯಕತೆಯೂ ಇಲ್ಲ ಅನ್ಕೋತೀನಿ ನಾನು. ಬಟ್ ಈ ಸಲ ಚೇಂಜಸ್ ಅಂತೂ ಗ್ಯಾರಂಟಿ. ಸರ್, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲಲ್ಲಿ BJP ಸರ್ಕಾರ ಇದೆ, 50 ವರ್ಷ ಆಳ್ವಿಕೆ ಮಾಡಿದ್ದಾರೆ. ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು ಅಂತ? ಸರ್, ಕೇಂದ್ರದಲ್ಲಿ BJP ಬಂದರೆ ತುಂಬ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಬಟ್ ನಮ್ಮ ಕ್ಷೇತ್ರದಲ್ಲಿ ಯಾವ MP ಇಂದ ಏನೂ ಉಪಯೋಗ ಏನೂ ಇಲ್ಲ ಈಗಿರೋ ಪರಿಸ್ಥಿತಿಲಿ. ನಮ್ಮ ಮಾಗಡಿ ತಾಲೂಕು ಒಂಥರ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಅವ್ರು ಕನಕಪುರ ಮತ್ತು ಬೆಂಗಳೂರಿಗೆ ಮಾತ್ರ ಅವ್ರು MP ಆಗಿರೋದು. ಮಾಗಡಿ ತಾಲೂಕಿಗೆ ಅವ್ರು MP ಆಗಿಲ್ಲ ಇಲ್ಲಿವರೆಗೂ. ಅವ್ರ ಕೋಟದಲ್ಲಿ ಯಾವುದೇ ಕೆಲಸಗಳಂತೂ ಆಗಿರೋ ಲಕ್ಷಣ ನಮಗೆ ಕಾಣ್ತಾ ಇಲ್ಲ. ಅದು ಬೇರೆಯವ್ರಿಗೆ ಯಾವ ಲಕ್ಷಣ ಏನೋ ನಮಗೆ ಗೊತ್ತಿಲ್ಲ, ನಮಗೆ ಯಾವುದು ಕಾಣ್ತಾ ಇಲ್ಲ. ಸೆಂಟ್ರಲ್ಲಿ ಮೋದಿ ಅವರೇ ಇರಲಿ ಅಂತ ಸೆಂಟ್ರಲ್ ಅಂತ ನಾಯಕರು ಅದು ಗೊತ್ತಿಲ್ಲ ಸರ್ ನಮಗೆ ಗೊತ್ತಿರೋ ಪ್ರಕಾರ ಮೋದಿ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಇಲ್ಲಿ ಬಂದರೆ ಈಗ JDS BJP ಮೈತ್ರಿ ಮಾಡಿಕೊಂಡು ಸರ್ ಮೈತ್ರಿ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡೋ ಅಂತ ಕ್ಯಾಂಡಿಡೇಟ್ ಬೇಕು ನಮಗೆ. ಮಂಜುನಾಥ್ ಅವ್ರನ್ನ ಹೇಳಿಸ್ತಾರೆ. ಹೌದು, ಸಮಾಧಾನ ಇದೆ, ತೊಂದರೆ ಇಲ್ಲ. ಈ ಸಲ ಬದಲಾವಣೆ ಬಯಸ್ತೀವಿ. ಇನ್ನು 5 ಗ್ಯಾರಂಟಿ ಕೊಟ್ಟವಲ್ಲ ಕಾಂಗ್ರೆಸ್ ಸರ್ಕಾರದವರು, ಅದು ಯಾರು ಸರ್? 100ರಲ್ಲಿ 3 ಜನಕ್ಕೆ ಮಾತ್ರ ಉಪಯೋಗ. ಅದು 97 ಜನ ಅದಕ್ಕೆ ಯೋಗ್ಯತೆ ಇಲ್ವಲ್ಲ, ಪ್ರಯೋಜನ ಇಲ್ಲ ಸರ್. ಅದು ಅವ್ರು ಫ್ರೀ ಕೊಟ್ಟರು ಕೂಲಿ ಮಾಡೋರು ಮಾಡ್ತಾನೆ ಅವರೇ, ಇದು ದುಡಿಯೋರು ದುಡಿತಾನೆ ಅವರೇ. ಅವ್ರು ಕೊಡಲಿಲ್ಲ ಅಂದರೂ ಜೀವನ ಮಾಡೋರು ಮಾಡೇ ಮಾಡ್ತಾರೆ. ಅದನ್ನು ಕೊಟ್ಟಿದ್ದರಿಂದ ಪ್ರಯೋಜನ ಏನಿಲ್ಲ ಅಂತ. ಬದಲಾವಣೆ ಬೇಕು ಸರ್. ನಮಗೆ ಮೋದಿ ತೃಪ್ತಿ ನಮ್ದೇನಿಲ್ಲ. ನಮಗೇನು ಗೊತ್ತಾ, ನಮ್ಮ ಕನಕಪುರ ತಾಲೂಕು, ಆರೋಳಿ ತಾಲೂಕು ಮಾಡಿರೋಂಥವ್ರು DK ಮತ್ತು ಅವ್ರ ತಮ್ಮ ಸೂರಿ, ಅವರು ಮೇನು. ಏನೇ ಆದರೂ ಸೆಂಟ್ರಲಲ್ಲಿ ಮೋದಿ ಅವರು ಬರಬೇಕು ಅಥವಾ ಬೇರೆಯವ್ರು ಯಾರು ಚೇಂಜ್ ಆಗಬೇಕು? ಇಲ್ಲ, ಇವ್ರು ಬರಬೇಕು, ರಾಹುಲ್ ಗಾಂಧಿ ಬರಬೇಕು. ಹೌದು. ಯಾಕೆ ರಾಹುಲ್ ಗಾಂಧಿ? ಹೌದು, ಅವರು ಜನಕ್ಕೆ ಏನು ಗೊತ್ತಾ ವ್ಯವಹಾರ ಮಾಡ್ತಾರೆ. ಏನು ಬೇಕಾರೋ ಜನಗಳಿಗೆ ಏನು ಗೊತ್ತಾ 5 ಇದು ಕೊಟ್ಟಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿಲಿ ಏನು ಗೊತ್ತಾ ಅವರು ಮಾಡ್ತಾರೆ. ಆಯಿತು, ಈಗ ನಿಮ್ಮ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ವಿರುದ್ಧ JDS BJP ಮೈತ್ರಿ ಮಾಡಿಕೊಂಡು ಅವ್ರು ಮೈತ್ರಿನ ಮಾಡಲಿ, ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಯಾರು ಬೇಕಾದ್ರೆ ಬರಲಿ. ಮಂಜುನಾಥ್ ಅಂತ ಯಾವುದೇ ಕಾರಣಕ್ಕೂ ಬರಲ್ಲ. ಸೂರಿನೇ ನಮ್ಮ ಕಗ್ಗಳ್ಳಿ ಪಂಚಾಯತಿಗೆ ಸೂರಿನೇ. ಅದಕ್ಕೆ 100% ನಾವು ಕೊಡ್ತೀವಿ. ನಾವು ಗೆಯ್ತಾ ಇದ್ದೀವಿ. ಸೂರಿನೇ. ಹೌದು, ಸೂರಿನೇ. ಈಗ 5 ಗ್ಯಾರಂಟಿ ಕೊಟ್ಟಿದ್ರಲ್ಲ, ಅದೆಲ್ಲ ತಲುಪೈತೆ ನಿಮಗೆ? ಎಲ್ಲ ಕೊಟ್ಟಿದ್ದಾರೆ. ಅವ್ರು ಯಾರಿಗೇನು ಮೋಸ ಮಾಡಿಲ್ಲ. ಅವ್ರಿಗೇನು ಗೊತ್ತಾ ಅವ್ರ ಮೇಲೆ ಗೂಬೆ ಕುಡಿಸ್ಬೋದು. ಅವ್ರು ಯಾರು ಮೋಸಗಾರಲ್ಲ, ಅವರು ಒಳ್ಳೆ ಮನುಷ್ಯರು. ನಮ್ಮ ಗೌಡ್ಗಳು, ನಮ್ಮ ಇವರು ಒಕ್ಕಲಿಗರು, ಆಯಿತಾ. ಅವರು ಇವರೆಲ್ಲ ಬಿಟ್ರೆ ಲಿಂಗಾಯತರು, ಈಡೂರು, ಅವರು ಇವರು ಅಂತ ಎಲ್ಲ ಹಿಂಗಿಡಿಸ್ತಾರೆ. ಅದಲ್ಲ ಲೆಕ್ಕ. ಮಾತಿರೋದೇನು ಗೊತ್ತಾ, ನಮ್ಮ ಗೌಡ್ಗಳಲ್ಲಿ ಏನು ಗೊತ್ತಾ ಅವ್ರು ಏನು ಮಾಡಿದ್ದಾರೆ ಅದು ನಮ್ಗೆ ಬೇಕಾಗಿರೋದು.
ಏನು ಬದಲಾವಣೆ ಕೇಳ್ತೀರಿ, ಒಟ್ಟೊಂದು ಬದಲಾವಣೆ ಬೇಕು ಅಂತೀರಿ? ಬದಲಾವಣೆ ಯಾವುದು ಇಲ್ಲ. ಇಲ್ಲ, ಸೆಂಟ್ರಲಲ್ಲಿ ಸೆಂಟ್ರಲ್ಲಿ ಬದಲಾವಣೆ ಬೇಕು. ಹೌದು, ನಮ್ಮ ಸುರಿ ಬಂದರೆ ನಮ್ಮ ಬದಲಾವಣೆ ಹೇಗಾಗ್ತದೆ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.